ಮುಧೋಳ ಶ್ವಾನಕ್ಕೆ ಮತ್ತೊಂದು ಗರಿಮೆ. ಒಡಿಶಾ ಸಿಐಡಿ ಸೇರಿದ ಬಾಗಲಕೋಟೆ ಹೆಮ್ಮೆ. ಮುಧೋಳ ಈ ಹೆಸರೇ ಸಾಕು ಇಂಟ್ರೊಡಕ್ಷನ್ಗೆ. ಈ ನಾಯಿಗಳು ಇಟ್ಟ ಗುರಿ ಓಡೋ ಸ್ಪೀಡ್ ಯಾರಿಂದಲೂ ಮ್ಯಾಚ್ ಮಾಡಲು ಆಗಲ್ಲ. ಬಾಗಲಕೋಟೆ ಜಿಲ್ಲೆಯ ಹೆಮ್ಮೆಯ ಮುಧೋಳ ತಳಿಯ ಶ್ವಾನಗಳು ಇನ್ನು ಒಡಿಶಾದ ಸಿಐಡಿ ತಂಡದಲ್ಲಿ ಪತ್ತೆದಾರರಾಗಿ ಕಾರ್ಯನಿರ್ವಹಿಸಲಿವೆ. ಹೌದು, ಸೇನೆಗೆ ಸೇರಿ ದೇಶ ವಿದೇಶಗಳಲ್ಲಿ ಫುಲ್ ಫೇಮಸ್ ಆಗಿರುವಂತಹ ಮುಧೋಳ ತಳಿಯ ನಾಯಿಗಳು ಈಗ ಒಡಿಶಾ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಲಿವೆ. ಇದು ನಿಜ. ಒಡಿಶಾದ ರಾಜ್ಯದ ಸಿಐಡಿ ತಂಡದ ಅಧಿಕಾರಿಗಳು ಶ್ವಾನಗಳನ್ನು ಕೊಂಡೊಯ್ದಿದ್ದು ತರಬೇತಿ ನೀಡಿ ಸೇವೆಗೆ ಅಣಿಗೊಳಿಸುತ್ತಾ ಇದ್ದಾರೆ. ಒಡಿಶಾದ ಕಟಕ್ನ ಸಿಐಡಿ ಕ್ರೈಂ ಬ್ರಾಂಚ್ ಅಧಿಕಾರಿಗಳು ಇತ್ತೀಚೆಗೆ ಮುಧೋಳದ ತಿಮ್ಮಾಪುರದ ಮುಧೋಳ ಶ್ವಾನ ಸಂಶೋಧನಾ ಹಾಗೂ ಮಾಹಿತಿ ಕೇಂದ್ರಕ್ಕೆ ಭೇಟಿ ನೀಡಿ ಇಲ್ಲಿ ಸಾಕಲಾದ 4 ಗಂಡು 1 ಹೆಣ್ಣು ಮರಿಯನ್ನ ಕೊಂಡೊಯ್ದಿದ್ದಾರೆ. ಟ್ರೈನಿಂಗ್ ಬಳಿಕ ಈ ಮುಧೋಳ ಶ್ವಾನಗಳು ಮಾದಕ ದ್ರವ್ಯ ಅಪರಾಧಿಗಳ ಪತ್ತೆ ಹಚ್ಚುವಲ್ಲಿ ಸಹಾಯ ಮಾಡಲಿವೆ. ಈ ಮರಿಗಳು ಇತ್ತೀಚಿನ ದಿನಗಳಲ್ಲಿ ಸಿಐಡಿಯಲ್ಲಿ ಅಪರಾಧ ಪತ್ತೆಗಾಗಿ ಉಪಯೋಗ ಮಾಡಲು ಬಹಳ ಅದು ಒಂದು ಬೇಡಿಕೆ ಬಂದಿದೆ. ಅವು ತೀವ್ರ ಒಂದು ಗ್ರಹಿಸುವಿಕೆ ಹಾಗೂ ನೀಳವಾದ ದೇಹ ಹಾಗೂ ಓಟ ಸುಮಾರು 50 ಕಿಲೋಮೀಟರ್ ಅವರಿಗೆ, ಇವೆಲ್ಲ ಇದರ ಗುಣಲಕ್ಷಣಗಳು ಮುಖ್ಯವಾಗಿ ಈ ಒಂದು ಇದಕ್ಕೆ ಉಪಯೋಗ ಮಾಡಲು ಅನುಕೂಲ ಆಗುತ್ತೆ ಅಂತ ಒಂದು ಸೆಲೆಕ್ಟ್ ಮಾಡಿದ್ದಾರೆ. ಶ್ವಾನ ಸಂಶೋಧನೆ ಕೇಂದ್ರದಿಂದ ವರ್ಷಕ್ಕೆ ಅಂದಾಜು 400 ಮರಿ ಮಾರಾಟ ಮಾಡಲಾಗುತ್ತೆ. ನೀಳ ದೇಹ, ಉದ್ದ ಕಾಲು, ವಾಸನೆ ಗ್ರಹಿಸುವಲ್ಲಿ ಸೂಕ್ಷ್ಮತೆ ಮುಧೋಳ ಶ್ವಾನಗಳಿಗೆ ಬೇಡಿಕೆ ಸೃಷ್ಟಿ ಮಾಡಿದೆ. ಗಂಟೆಗೆ 50 ಕಿಲೋಮೀಟರ್ ಓಡುವ ಸಾಮರ್ಥ್ಯ ಹೊಂದಿವೆ. ನಮ್ಮ ಕರ್ನಾಟಕ ಸರ್ಕಾರ ಈ ನಮ್ಮ ಮುಧೋಳ ತಳಿ ನಾಯಿಯ ತಳಿಗಳನ್ನ ಅಭಿವೃದ್ಧಿಪಡಿಸಬೇಕು. ಇದನ್ನು ಹೆಚ್ಚು ನಮ್ಮಲ್ಲಿಯೂ ಆ ಸ್ಥಳೀಯವಾಗಿ ಅವಕ್ಕೆ ಟ್ರೈನಿಂಗ್ ಕೊಡುವಂತ ಕೆಲಸವನ್ನು ನಮ್ಮ ಸರ್ಕಾರವು ಮಾಡಬೇಕು. ಮತ್ತು ನಮ್ಮ ಮುಧೋಳ ನಾಯಿ ಸಾಕಷ್ಟು ಅದರ ಬಗ್ಗೆ ಸಂಶೋಧನೆ ನಡೆದಿದೆ. ಹಿಂದೆ ರಾಜ ಮಹಾರಾಜರ ಕಾಲದಿಂದನೂ ಪಟವರ್ಧನ ಮಹಾರಾಜರಿರ್ಬೋದು, ಶಿವಾಜಿ ಮಹಾರಾಜರಿರ್ಬೋದು, ಇದನ್ನು ಬೇಟೆ ನಾಯಿಯಾಗಿ ಬೇಟೆಯಾಡಲು ಅದನ್ನು ಉಪಯೋಗ ಮಾಡ್ತಾ ಇದ್ರು. ಅದನ್ನು ಇವತ್ತು ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು, ಮಿಲಿಟರಿ ಇರ್ಬೋದು, ಅದರದ ಉಪಯೋಗವನ್ನ ಪಡಿತಾ ಇದ್ದಾರೆ. ಸೇನೆ, ಸಿಎಸ್ಎಫ್ ಸೇರಿದಂತೆ ಹಲವು ಪಡೆಗಳಲ್ಲಿ ಈಗಾಗಲೇ ಸೇವೆ ಸಲ್ಲಿಸುತ್ತಾ ಇರುವಂತಹ ಈ ಶ್ವಾನಗಳನ್ನ ಈ ಹಿಂದೆ ಪ್ರಧಾನಿ ಮೋದಿಯೂ ಹಾಡಿ ಹೊಗಳಿದ್ದಾರೆ. ಇದು ಬಾಗಲಕೋಟೆಗೆ ಹೆಮ್ಮೆ ಅನ್ನುತ್ತಾರೆ ಇಲ್ಲಿನ ಸ್ಥಳೀಯರು. ಹೀಗೆ ಮುಧೋಳ ಶ್ವಾನಗಳು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿವೆ. ಇಂತಹ ಮುಧೋಳ ಶ್ವಾನ ಅಭಿವೃದ್ಧಿಗೆ ಸರ್ಕಾರ ಇನ್ನಷ್ಟು ಉತ್ತೇಜನ ನೀಡುವಂತಾಗಲಿ ಅನ್ನೋದೇ ಎಲ್ಲರ ಆಶಯ. ಬಾಗಲಕೋಟದಿಂದ ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ. ಮುಧೋಳ ಶ್ವಾನಕ್ಕೆ ಮತ್ತೊಂದು ಗರಿಮೆ. ಒಡಿಶಾ ಸಿಐಡಿ ಸೇರಿದ ಬಾಗಲಕೋಟೆ ಹೆಮ್ಮೆ. ಮುಧೋಳ ಈ ಹೆಸರೇ ಸಾಕು ಇಂಟ್ರೊಡಕ್ಷನ್ಗೆ. ಈ ನಾಯಿಗಳು ಇಟ್ಟ ಗುರಿ ಓಡೋ ಸ್ಪೀಡ್ ಯಾರಿಂದಲೂ ಮ್ಯಾಚ್ ಮಾಡಲು ಆಗಲ್ಲ. ಬಾಗಲಕೋಟೆ ಜಿಲ್ಲೆಯ ಹೆಮ್ಮೆಯ ಮುಧೋಳ ತಳಿಯ ಶ್ವಾನಗಳು ಇನ್ನು ಒಡಿಶಾದ ಸಿಐಡಿ ತಂಡದಲ್ಲಿ ಪತ್ತೆದಾರರಾಗಿ ಕಾರ್ಯನಿರ್ವಹಿಸಲಿವೆ. ಹೌದು, ಸೇನೆಗೆ ಸೇರಿ ದೇಶ ವಿದೇಶಗಳಲ್ಲಿ ಫುಲ್ ಫೇಮಸ್ ಆಗಿರುವಂತಹ ಮುಧೋಳ ತಳಿಯ ನಾಯಿಗಳು ಈಗ ಒಡಿಶಾ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಲಿವೆ. ಇದು ನಿಜ. ಒಡಿಶಾದ ರಾಜ್ಯದ ಸಿಐಡಿ ತಂಡದ ಅಧಿಕಾರಿಗಳು ಶ್ವಾನಗಳನ್ನು ಕೊಂಡೊಯ್ದಿದ್ದು ತರಬೇತಿ ನೀಡಿ ಸೇವೆಗೆ ಅಣಿಗೊಳಿಸುತ್ತಾ ಇದ್ದಾರೆ. ಒಡಿಶಾದ ಕಟಕ್ನ ಸಿಐಡಿ ಕ್ರೈಂ ಬ್ರಾಂಚ್ ಅಧಿಕಾರಿಗಳು ಇತ್ತೀಚೆಗೆ ಮುಧೋಳದ ತಿಮ್ಮಾಪುರದ ಮುಧೋಳ ಶ್ವಾನ ಸಂಶೋಧನಾ ಹಾಗೂ ಮಾಹಿತಿ ಕೇಂದ್ರಕ್ಕೆ ಭೇಟಿ ನೀಡಿ ಇಲ್ಲಿ ಸಾಕಲಾದ 4 ಗಂಡು 1 ಹೆಣ್ಣು ಮರಿಯನ್ನ ಕೊಂಡೊಯ್ದಿದ್ದಾರೆ. ಟ್ರೈನಿಂಗ್ ಬಳಿಕ ಈ ಮುಧೋಳ ಶ್ವಾನಗಳು ಮಾದಕ ದ್ರವ್ಯ ಅಪರಾಧಿಗಳ ಪತ್ತೆ ಹಚ್ಚುವಲ್ಲಿ ಸಹಾಯ ಮಾಡಲಿವೆ. ಈ ಮರಿಗಳು ಇತ್ತೀಚಿನ ದಿನಗಳಲ್ಲಿ ಸಿಐಡಿಯಲ್ಲಿ ಅಪರಾಧ ಪತ್ತೆಗಾಗಿ ಉಪಯೋಗ ಮಾಡಲು ಬಹಳ ಅದು ಒಂದು ಬೇಡಿಕೆ ಬಂದಿದೆ. ಅವು ತೀವ್ರ ಒಂದು ಗ್ರಹಿಸುವಿಕೆ ಹಾಗೂ ನೀಳವಾದ ದೇಹ ಹಾಗೂ ಓಟ ಸುಮಾರು 50 ಕಿಲೋಮೀಟರ್ ಅವರಿಗೆ, ಇವೆಲ್ಲ ಇದರ ಗುಣಲಕ್ಷಣಗಳು ಮುಖ್ಯವಾಗಿ ಈ ಒಂದು ಇದಕ್ಕೆ ಉಪಯೋಗ ಮಾಡಲು ಅನುಕೂಲ ಆಗುತ್ತೆ ಅಂತ ಒಂದು ಸೆಲೆಕ್ಟ್ ಮಾಡಿದ್ದಾರೆ. ಶ್ವಾನ ಸಂಶೋಧನೆ ಕೇಂದ್ರದಿಂದ ವರ್ಷಕ್ಕೆ ಅಂದಾಜು 400 ಮರಿ ಮಾರಾಟ ಮಾಡಲಾಗುತ್ತೆ. ನೀಳ ದೇಹ, ಉದ್ದ ಕಾಲು, ವಾಸನೆ ಗ್ರಹಿಸುವಲ್ಲಿ ಸೂಕ್ಷ್ಮತೆ ಮುಧೋಳ ಶ್ವಾನಗಳಿಗೆ ಬೇಡಿಕೆ ಸೃಷ್ಟಿ ಮಾಡಿದೆ. ಗಂಟೆಗೆ 50 ಕಿಲೋಮೀಟರ್ ಓಡುವ ಸಾಮರ್ಥ್ಯ ಹೊಂದಿವೆ. ನಮ್ಮ ಕರ್ನಾಟಕ ಸರ್ಕಾರ
ಈ ನಮ್ಮ ಮುಧೋಳ ತಳಿ ನಾಯಿಯ ತಳಿಗಳನ್ನ ಅಭಿವೃದ್ಧಿಪಡಿಸಬೇಕು. ಇದನ್ನು ಹೆಚ್ಚು ನಮ್ಮಲ್ಲಿಯೂ ಆ ಸ್ಥಳೀಯವಾಗಿ ಅವಕ್ಕೆ ಟ್ರೈನಿಂಗ್ ಕೊಡುವಂತ ಕೆಲಸವನ್ನು ನಮ್ಮ ಸರ್ಕಾರವು ಮಾಡಬೇಕು. ಮತ್ತು ನಮ್ಮ ಮುಧೋಳ ನಾಯಿ ಸಾಕಷ್ಟು ಅದರ ಬಗ್ಗೆ ಸಂಶೋಧನೆ ನಡೆದಿದೆ. ಹಿಂದೆ ರಾಜ ಮಹಾರಾಜರ ಕಾಲದಿಂದನೂ ಪಟವರ್ಧನ ಮಹಾರಾಜರಿರ್ಬೋದು, ಶಿವಾಜಿ ಮಹಾರಾಜರಿರ್ಬೋದು, ಇದನ್ನು ಬೇಟೆ ನಾಯಿಯಾಗಿ ಬೇಟೆಯಾಡಲು ಅದನ್ನು ಉಪಯೋಗ ಮಾಡ್ತಾ ಇದ್ರು. ಅದನ್ನು ಇವತ್ತ ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು, ಮಿಲಿಟರಿ ಇರ್ಬೋದು, ಅದರದ ಉಪಯೋಗವನ್ನ ಪಡಿತಾ ಇದ್ದಾರೆ. ಸೇನೆ, ಸಿಎಸ್ಎಫ್ ಸೇರಿದಂತೆ ಹಲವು ಪಡೆಗಳಲ್ಲಿ ಈಗಾಗಲೇ ಸೇವೆ ಸಲ್ಲಿಸ್ತಾ ಇರುವಂತಹ ಈ ಶ್ವಾನಗಳನ್ನ ಈ ಹಿಂದೆ ಪ್ರಧಾನಿ ಮೋದಿಯೂ ಹಾಡಿ ಹೊಗಳಿದ್ದಾರೆ. ಇದು ಬಾಗಲಕೋಟೆಗೆ ಹೆಮ್ಮೆ ಅನ್ನುತ್ತಾರೆ ಇಲ್ಲಿನ ಸ್ಥಳೀಯರು. ಹೀಗೆ ಮುಧೋಳ ಶ್ವಾನಗಳು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿವೆ. ಇಂತಹ ಮುಧೋಳ ಶ್ವಾನ ಅಭಿವೃದ್ಧಿಗೆ ಸರ್ಕಾರ ಇನ್ನಷ್ಟು ಉತ್ತೇಜನ ನೀಡುವಂತಾಗಲಿ ಅನ್ನೋದೇ ಎಲ್ಲರ ಆಶಯ. ಬಾಗಲಕೋಟದಿಂದ ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ. ಮುಧೋಳ ಶ್ವಾನಕ್ಕೆ ಮತ್ತೊಂದು ಗರಿಮೆ. ಒಡಿಶಾ ಸಿಐಡಿ ಸೇರಿದ ಬಾಗಲಕೋಟೆ ಹೆಮ್ಮೆ. ಮುಧೋಳ ಈ ಹೆಸರೇ ಸಾಕು ಇಂಟ್ರೊಡಕ್ಷನ್ಗೆ. ಈ ನಾಯಿಗಳು ಇಟ್ಟ ಗುರಿ, ಓಡೋ ಸ್ಪೀಡ್ ಯಾರಿಂದಲೂ ಮ್ಯಾಚ್ ಮಾಡಲು ಆಗಲ್ಲ. ಬಾಗಲಕೋಟೆ ಜಿಲ್ಲೆಯ ಹೆಮ್ಮೆಯ ಮುಧೋಳ ತಳಿಯ ಶ್ವಾನಗಳು ಇನ್ನು ಒಡಿಶಾದ ಸಿಐಡಿ ತಂಡದಲ್ಲಿ ಪತ್ತೆದಾರರಾಗಿ ಕಾರ್ಯನಿರ್ವಹಿಸಲಿವೆ. ಹೌದು, ಸೇನೆಗೆ ಸೇರಿ ದೇಶ ವಿದೇಶಗಳಲ್ಲಿ ಫುಲ್ ಫೇಮಸ್ ಆಗಿರುವಂತಹ ಮುಧೋಳ ತಳಿಯ ನಾಯಿಗಳು ಈಗ ಒಡಿಶಾ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಲಿವೆ. ಇದು ನಿಜ. ಒಡಿಶಾದ ರಾಜ್ಯದ ಸಿಐಡಿ ತಂಡದ ಅಧಿಕಾರಿಗಳು ಶ್ವಾನಗಳನ್ನು ಕೊಂಡೊಯ್ದಿದ್ದು ತರಬೇತಿ ನೀಡಿ ಸೇವೆಗೆ ಅಣಿಗೊಳಿಸ್ತಾ ಇದ್ದಾರೆ. ಒಡಿಶಾದ ಕಟಕ್ನ ಸಿಐಡಿ ಕ್ರೈಂ ಬ್ರಾಂಚ್ ಅಧಿಕಾರಿಗಳು ಇತ್ತೀಚೆಗೆ ಮುಧೋಳದ ತಿಮ್ಮಾಪುರದ ಮುಧೋಳ ಶ್ವಾನ ಸಂಶೋಧನಾ ಹಾಗೂ ಮಾಹಿತಿ ಕೇಂದ್ರಕ್ಕೆ ಭೇಟಿ ನೀಡಿ ಇಲ್ಲಿ ಸಾಕಲಾದ 4 ಗಂಡು 1 ಹೆಣ್ಣು ಮರಿಯನ್ನ ಕೊಂಡೊಯ್ದಿದ್ದಾರೆ. ಟ್ರೈನಿಂಗ್ ಬಳಿಕ ಈ ಮುಧೋಳ ಶ್ವಾನಗಳು ಮಾದಕ ದ್ರವ್ಯ, ಅಪರಾಧಿಗಳ ಪತ್ತೆ ಹಚ್ಚುವಲ್ಲಿ ಸಹಾಯ ಮಾಡಲಿವೆ. ಈ ಮರಿಗಳು ಇತ್ತೀಚಿನ ದಿನಗಳಲ್ಲಿ ಸಿಐಡಿಯಲ್ಲಿ ಅಪರಾಧ ಪತ್ತೆಗಾಗಿ ಉಪಯೋಗ ಮಾಡಲು ಬಹಳ ಅದು ಒಂದು ಬೇಡಿಕೆ ಬಂದಿದೆ. ಅವು ತೀವ್ರ ಒಂದು ಗ್ರಹಿಸುವಿಕೆ ಹಾಗೂ ನೀಳವಾದ ದೇಹ ಹಾಗೂ ಓಟ ಸುಮಾರು 50 ಕಿಲೋಮೀಟರ್ ಅವರೆಗೆ, ಇವೆಲ್ಲ ಇದರ ಗುಣಲಕ್ಷಣಗಳು ಮುಖ್ಯವಾಗಿ ಈ ಒಂದು ಇದಕ್ಕೆ ಉಪಯೋಗ ಮಾಡಲು ಅನುಕೂಲ ಆಗುತ್ತೆ ಅಂತ ಸೆಲೆಕ್ಟ್ ಮಾಡಿದ್ದಾರೆ. ಶ್ವಾನ ಸಂಶೋಧನೆ ಕೇಂದ್ರದಿಂದ ವರ್ಷಕ್ಕೆ ಅಂದಾಜು 400 ಮರಿ ಮಾರಾಟ ಮಾಡಲಾಗುತ್ತೆ. ನೀಳ ದೇಹ, ಉದ್ದ ಕಾಲು, ವಾಸನೆ ಗ್ರಹಿಸುವಲ್ಲಿ ಸೂಕ್ಷ್ಮತೆ ಮುಧೋಳ ಶ್ವಾನಗಳಿಗೆ ಬೇಡಿಕೆ ಸೃಷ್ಟಿ ಮಾಡಿದೆ. ಗಂಟೆಗೆ 50 ಕಿಲೋಮೀಟರ್ ಓಡುವ ಸಾಮರ್ಥ್ಯ ಹೊಂದಿವೆ. ನಮ್ಮ ಕರ್ನಾಟಕ ಸರ್ಕಾರ ಈ ನಮ್ಮ ಮುಧೋಳ ತಳಿ ನಾಯಿಯ ತಳಿಗಳನ್ನ ಅಭಿವೃದ್ಧಿಪಡಿಸಬೇಕು. ಇದನ್ನು ಹೆಚ್ಚು ನಮ್ಮಲ್ಲಿಯೂ ಆ ಸ್ಥಳೀಯವಾಗಿ ಅವಕ್ಕೆ ಟ್ರೈನಿಂಗ್ ಕೊಡುವಂತ ಕೆಲಸವನ್ನು ನಮ್ಮ ಸರ್ಕಾರವು ಮಾಡಬೇಕು. ಮತ್ತು ನಮ್ಮ ಮುಧೋಳ ನಾಯಿ ಸಾಕಷ್ಟು ಅದರ ಬಗ್ಗೆ ಸಂಶೋಧನೆ ನಡೆದಿದೆ. ಹಿಂದೆ ರಾಜ ಮಹಾರಾಜರ ಕಾಲದಿಂದನೂ ಪಟವರ್ಧನ ಮಹಾರಾಜರಿರ್ಬೋದು, ಶಿವಾಜಿ ಮಹಾರಾಜರಿರ್ಬೋದು, ಇದನ್ನು ಬೇಟೆ ನಾಯಿಯಾಗಿ ಬೇಟೆಯಾಡಲು ಅದನ್ನು ಉಪಯೋಗ ಮಾಡ್ತಾ ಇದ್ರು. ಅದನ್ನು ಇವತ್ತ ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು, ಮಿಲಿಟರಿ ಇರ್ಬೋದು, ಅದರದ ಉಪಯೋಗವನ್ನ ಪಡಿತಾ ಇದ್ದಾರೆ. ಸೇನೆ, ಸಿಎಸ್ಎಫ್ ಸೇರಿದಂತೆ ಹಲವು ಪಡೆಗಳಲ್ಲಿ ಈಗಾಗಲೇ ಸೇವೆ ಸಲ್ಲಿಸ್ತಾ ಇರುವಂತಹ ಈ ಶ್ವಾನಗಳನ್ನ ಈ ಹಿಂದೆ ಪ್ರಧಾನಿ ಮೋದಿಯೂ ಹಾಡಿ ಹೊಗಳಿದ್ದಾರೆ. ಇದು ಬಾಗಲಕೋಟೆಗೆ ಹೆಮ್ಮೆ ಅನ್ನುತ್ತಾರೆ ಇಲ್ಲಿನ ಸ್ಥಳೀಯರು. ಹೀಗೆ ಮುಧೋಳ ಶ್ವಾನಗಳು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿವೆ. ಇಂತಹ ಮುಧೋಳ ಶ್ವಾನ ಅಭಿವೃದ್ಧಿಗೆ ಸರ್ಕಾರ ಇನ್ನಷ್ಟು ಉತ್ತೇಜನ ನೀಡುವಂತಾಗಲಿ ಅನ್ನೋದೇ ಎಲ್ಲರ ಆಶಯ. ಬಾಗಲಕೋಟದಿಂದ ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ.